ಶತಮಾನಂ ಭವತಿ ಶತಮನಂತಂ ಭವತಿ ಶತಾಕ್ತೇಂದ್ರಾಯುಷ್ಯೇವೇಂದ್ರಿಯೇ ಪ್ರತಿಷ್ಠ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಓಮಾಕ್ಯಂ ಕರಿಷ್ಯಮಾಣಃ. ಓಂ ನಮೋ. ತೊಳೆದು ಗಂಡ ಹೆಂಡತಿ ಸಂಕಲ್ಪ ಮಾಡ್ಕೊಳ್ಳಿ. ಎಡಗೈಲಿ ಹಾಕ್ಕೊಳ್ಳಿ, ಬಲಗೈ ಮುಚ್ಕೊಳ್ಳಿ, ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ. ಅಮ್ಮ ನೀನು ಎಡಗೈ ಕೆಳಗಡೆ ಹಾಕೋ, ಬಲಗೈ ಮೇಲೆ ಇಟ್ಕೊಳ್ಳಿ. ಓಂ ಪೂರ್ವಚ್ಚರಿತ ಏವಂ ಗುಣ. ನಾನೇನು ಕೇಳಿದ್ನಲ್ಲ ಅದಕ್ಕಿಲ್ಲ ನನ್ನ ತಾನೆ. ಇವ್ರೇನು ಕೇಳಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅಲ್ವಾ? ಅಂಥದ್ರಲ್ಲಿ ಮೊನ್ನೆ ಬರೋವಾಗ ಹೂ ಅಂದ್ಬಿಟ್ಟಿದ್ದೀನಿ, ಈಗಲೂ ಹಾಗೆ ಹೇಳ್ಬಿಡ್ತೀನಿ. ನೀವು ನನಗೋಸ್ಕರ ಈ ಮನೆಗೋಸ್ಕರ ಎಷ್ಟೊಂದು ಉಪಕಾರ ಮಾಡಿದ್ದೀರಾ. ನೀವೇನು ಕೇಳಿದ್ರೂ ಇಲ್ಲ ಅನ್ನಲ್ಲ. ಲೇ ದೀಪ, ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ಏನೇನಿಂದು ಗುಸುಗುಸು? ಏಯ್ ಅಂಬುಜ, ದೇವ್ರ ಹತ್ರ ಏನು ಕೇಳ್ಕೋಬೇಕು ಅಂತ ಅವರು ಗಂಡ ಹೆಂಡತಿ ಮಾತಾಡ್ಕೊತಿದ್ದಾರೆ. ನೀನು ಸುಮ್ಮನೆ ಕೂತ್ಕೊಳ್ಳೆ. ಅಸ್ಯ ಯಜಮಾನಗಸ್ಯ ಗೋತ್ರರ್ಗೋಸ್ಯ ರಾಯರೇ ಗೋತ್ರ ವಿಷ್ಣು ಗೋತ್ರರ್ಗೋಸ್ಯ ನಾಮ ದೇಸ್ಯ ಚಿರೋದೀಪ ಚಿರೋದೀಪಾನಾಂ ದೇಸ್ಯ ಸಾಕುರಮಾನಾಂ ಕ್ಷಮತೈರ್ಯ ವಿಧಿವಿಧಾನಭಾಗಿತಾ ಸಿದ್ಧತೇನ ಧರ್ಮಾರ್ಥಕ ಮೋಕ್ಷ ಚೌದಪುರುಷಾರ್ಥ ಸಿದ್ಧತೇನ ಶ್ರೀ ಅಗ್ನಿಯಲ್ಲಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಕಿ ಅಗ್ನಿಯಾಗಿ. ದೇವ್ರೆ, ನನ್ನ ತಂಗಿ ಬಾವ ಯಾವತ್ತೂ ದೂರ ಆಗದಿರೋದರ ಮಾಡಪ್ಪ. ತಂಗಿಗೆ ಅವ್ರ ಜೀವನ ಸರಿ ಮಾಡ್ಕೊಳ್ಳೋ ಶಕ್ತಿ ಕೊಡು. ನಾನು ಏನಾದ್ರೂ ಕೇಳ್ಕೊಳ್ಳೋದಿದ್ದು ಒಂದೇ. ಸೌಂದರ್ಯ ದೀಪು ಊರಿಗೆ ಹೊರಟು ತುಂಬ ಹೊತ್ತಾಯಿತು. ಇನ್ನೇನು ಅವ್ರ ಮನೆ ರೀಚ್ ಆಗಿಬಿಡ್ತಾಳೆ. ಆಮೇಲೆ ಚಿರು ದೀಪು ಅವ್ರ ಮನೆಯವ್ರಿಗೆಲ್ಲ ವಿಷಯ ಹೇಳಿ ದೀಪನ ಅಲ್ಲೇ ಬಿಟ್ಟು ಬಂದ್ಬಿಡ್ತಾನೆ. ಚಿರು ಹಾಗೆ ಮಾಡದೇ ಇರೋದಕ್ಕೆ ಏನು ಮಾಡೋದಪ್ಪ? ಏನು ತಲೆಗೆ ಉಳಿತಲ್ವಲ್ಲ. ದೀಪಕ್ಕೆ ಫೋನ್ ಮಾಡಿ ವಿಷಯ ಹೇಳ್ಬಿಡ್ಲ, ಚಿರು ಮತ್ತು ಸೌಂದರ್ಯ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ. ದೀಪು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಲೇ ಗೊತ್ತಾಗಲ್ವಲ್ಲ. ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗುತ್ತೆ. ಆಮೇಲೆ ಸೌಂದರ್ಯಂಗೆ ವಿಷಯ ಗೊತ್ತಾಗುತ್ತೆ. ಆಗ ನಾನೆಲ್ಲ ಪ್ಲ್ಯಾನ್ಸು ಫ್ಲಾಪ್ ಆಗಿಬಿಡುತ್ತೆ. ನನ್ನ ಉದ್ದೇಶ ಈಡೇರಲ್ಲ. ಹಳ ತಲೆಗೆ ಏನು ಉಳಿತಾನೆ ಇಲ್ವಲ್ಲ. ಏನು ಮಾಡಲಿ? ಓಂಬು ಸ್ವಾಹ. ಇದನ್ನೋಮ ನೋಮ ನೋಡಿ, ಇದು ಅತಿ ಮುಖ್ಯವಾದದ್ದು. ಎಲ್ಲೂ ದಂಪತಿಗಳು ಎದ್ದು ಹೋಗಾಗಿಲ್ಲ. ಏಕಾಗ್ರತೆಯಿಂದ ಪೂಜೆ ಮಾಡಬೇಕು. ನವಗ್ರಹಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ವೆಚ್ಚ ರಾಹುವೇ ಕೇತುವೇ ನಮೋ ನಮಃ. ಹಾಕಪ್ಪ ತುಪ್ಪ. ಭಾಸ್ಕರಾಯ ವಿದ್ಮಹೇ ಮಹಾದಿತಿಕರಾಯ ತನ್ನೋ ಆದಿತ್ಯ ಪ್ರಚೋದಯಾತ್ ಸ್ವಾಹ. ದತಿಶಂಕರ ಶಾರಾಭಂ ಕ್ಷೀರೋ ದಾರ್ಣವಾ ಸಂಭವಂ. ನಮಾಮೇಷಶನಂ ಸೋಮಂ ಶಂಭೋರ್ಮುದ್ಗುಣಭೂಷಣಂ ಸ್ವಾಹ. ಚಂದ್ರಗ್ರಹಾಯ ನವಮ ನವಮ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಮೃತೇಶ ಶರ್ವಾಯ ಮಹಾದೇವಾಯ ತೇ ನಮೋ ನಮಃ ಸ್ವಾಹ. ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮೋ, ಶ್ರೇಷ್ಠಾಯ ನಮೋ, ಕಾಲಾಯ ನಮೋ, ಕಲವಿಕರ್ಣಾಯ ನಮೋ. ನೋಡಿ, ಇದು ಅತಿ ಮುಖ್ಯವಾದದ್ದು. ಎಲ್ಲೂ ದಂಪತಿಗಳು ಎದ್ದು ಹೋಗಾಗಿಲ್ಲ. ಏಕಾಗ್ರತೆಯಿಂದ ಪೂಜೆ ಮಾಡಬೇಕು.
ಏನಾಯ್ತು ದೀಪು 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 ಏನಾಯ್ತಮ್ಮ? ಏನಾಯ್ತು ದೀಪು 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 ಅವರೇ ದೀಪು 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 ಅವ್ರೆ ಏನಾಯ್ತು ದೀಪು ದೀಪು ಅವ್ರೆ ಎದ್ದೇಳಿ ಎತ್ಕೊಳ್ಳಿ ಅದಕ್ಕೆ ಇವ್ರು ಯಾಕೋ ತಲೆ ಸುತ್ತ ಬಿದ್ದೋದ್ರು. ಬೀಗ್ರೆ ಒಂದು ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಡ್ತೀನಿ. ಜಾನು, ನಿನ್ ಮನೆಯಿಂದ ಹೋದ್ಮೇಲೆ ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ ನಾನು. ಎಲ್ಲ ಸುಳ್ಳು. ನೀನೇ ಪ್ಲಾನ್ ಮಾಡಿ ಯಾವ್ದೋ ರೌಡಿಗಳು ಒಟ್ಟಿಗೆ ಕಳ್ಸಿ ಇವಾಗ ವಾಪಸ್ ಕಳ್ಸಿ ಏನೋ ಮಾಡಿಲ್ಲ ಅನ್ನೋದ್ರ ನಾಟಕ ಮಾಡ್ತೀಯ. ಟೆನ್ಷನ್ ಆಗಿದ್ರೆ ಗೊತ್ತಾ ಜಾನು, ಯಾಕೆ ಹೊಡಿತೀನಿ? ಬಿಡು ರೂಪ. ಯಾಕೆ ರೂಪ ಅವ್ನಿಗೆ ಈ ತರ ಹೊಡಿತಾ ಇದೆಯಾ? ನೋಡು, ಅವ್ನು ನಿನ್ನೆಯಿಂದ ಊಟ ನಿದ್ದೆ ಬಿಟ್ಟು ನಿನ್ಗೋಸ್ಕರ ಯಾರ್ಯಾರಿಗೆಲ್ಲ ಫೋನ್ ಮಾಡಿ ರೂಪ ಎಲ್ಲಿ ಅಂತ ವಿಚಾರಿಸ್ಕೋತಾ ಇದ್ದಾನೆ. ನೋಡು ಅವ್ನು ಎಷ್ಟು ಸ್ವರ್ಗೋಗಿದ್ದಾನೆ ಅಂತ. ಅವನೇ ಅಲ್ಲ, ನಾನು ಅಷ್ಟೇ ನಿನ್ಗೋಸ್ಕರ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ದೀನಿ ಗೊತ್ತಾ? ಬೇಕಾದ್ರೆ ಜಾನು, ನಮ್ಮ ಅತ್ತಿಗೆ ಯಾಕೆ ಹೊಡಿತಿದ್ಯಾ? ಅವ್ರೇನ್ ಮಾಡಿದ್ರು? ನಿನ್ ಕೆಟ್ಟ ಬಾಯಿಂದ ಜಾನು ಗೀನು ಅಂತ ಕರಿಬೇಡ. ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡು ನನ್ನ ಇಲ್ಲಿಂದ ಕಳಿಸ್ಬೇಕಂತ ಹೀಗೆಲ್ಲ ಮಾಡಿದೀರಾ. ನನ್ಗೆ ಅಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಜಾನು, ಯಾಕೆ ಜಾನು ಏನೇನೋ ಮಾತಾಡ್ತಿದ್ಯಾ? ನಾನು ಯಾಕೆ ನಿನಗೆ ಈ ಮನೆಯಿಂದ ಕಳಿಸ್ಬೇಕು? ನೋಡಮ್ಮ ರೂಪ, ನೀನು ನನಗೆ ಹೊಡೆದ್ರೂ ಪರವಾಗಿಲ್ಲ, ಆದರೆ ಈ ವಿಚಾರದಲ್ಲಿ ಅರವಿಂದಂದು ಯಾವ ತಪ್ಪೂ ಇಲ್ಲ. ಅವನದಷ್ಟೇ ಅಲ್ಲ, ನಂದು ಯಾವ ತಪ್ಪೂ ಇಲ್ಲ ರೂಪ. ನೀನು ಮನೆಗೆ ಬರಲಿ ಅಂತ 3 ಹೊತ್ತು ದೇವ್ರ ಹತ್ರ ಬೇಡ್ಕೋತಿದ್ದೆ ಗೊತ್ತಾ? ಹೌದು ಜಾನು, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜಾನು. ಏನೇ ಹೇಳಿದ್ರು ನಾನು ಇವತ್ತು ನಂಬಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗ್ದೋಯ್ತು. ಒಂದ್ ಕ್ಷಣನೂ ನಾನು ಇಲ್ಲಿ ಇರಲ್ಲ. ಜಾನು, 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 ತಡಿ, ಇನ್ನೊಂದು ಮಾಡು. ನಾನು ಹೋಗಲ್ಲಪ್ಪ. ಅವಳು ದೆವ್ವ ಮೆಟ್ಕೊಂಡೈತೆ, ನಾನು ಹೋಗಲ್ಲ. ನೋಡ ಅರವಿಂದು, ಅವಳು ಇವಾಗ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಅವಳು ಇರೋದ್ರಿಂದನೇ ನಮ್ಗೆ ದುಡ್ಡು ಬಂದಿರೋದು. ಅವಳು ಇಲ್ಲ ಅಂತಂದ್ರೆ ನಮಗೆ ಬರೋ ದುಡ್ಡು ನಿಂತೋಗುತ್ತೆ. ಹೂಗೋ, ಏನಾದ್ರೂ ಮಾಡಿ ತಡಿ. ಜಾನು, ದೀಪು ದೀಪು, ದೀಪು ದೀಪು, ದೀಪಮ್ಮ, ದೀಪು, ದೀಪು ದೀಪ ಅವ್ರೆ, ಕಿದ್ದಕ್ಕಿದ್ದಾಗೆ ಏನಾಯ್ತು ನನ್ನ ಮಗಳಿಗೆ? ಅಕ್ಕಂಗೆ ಚೇಳ್ ಕಚ್ಚಿರ್ಬೇಕು. ಏನು ಹೇಳ್ತಾ ಇದೀಯಾ? ಹೌದು, ಪೂಜೆಲ್ ಕೂತಿದ್ದಾಗ ಚೇಳು ಬಾವನ ಹತ್ರ ಹೋಗ್ತಿತ್ತು. ಅದಕ್ಕೆ ದೀಪಕ್ಕ ಚೇಳನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಲು. ಇದನ್ನಾಗ್ಲೇ ಹೇಳಕ್ ಏನಾರು ಆಗಿತ್ತು? ಅವ್ರ ಜೀವಕ್ಕೆ ಏನಾದ್ರು ಆತ ಏನೋ ಮಾಡ್ತೀರಾ? ಅಕ್ಕನೇ ಹೇಳ್ಬೇಡ ಅಂತ ಹೇಳಿದ್ಲು ಬಾವ. ಯಾವ ಕೈ ಕಚ್ಚಿದ್ದು? ಎಡ್ಗೈಗೆ. ಒಂದು ಬಟ್ಟೆ ಇದ್ರೆ ಕೊಡಿ. ಚಿರು ಯಾಕೆ ಅವಳ ಮೇಲೆ ಇಷ್ಟೊಂದು ಕೇರ್ ತಗೊಳ್ತಾ ಇದ್ದಾನೆ ಅಂತ ಗೊತ್ತಾಗ್ತಾನೆ ಇಲ್ಲ. ನಾನು ಇಲ್ಲದೆ ಇರೋವಾಗ ಇನ್ನು ಏನೇನು ನಡ್ತಿದ್ಯೋ ಏನು. ಯಾರಾದ್ರೂ ಡಾಕ್ಟರ್ ಫೋನ್ ಮಾಡಿ ಬೇಗ. ಡಾಕ್ಟರ್ ನಮಸ್ಕಾರ, ನಾನು ಜೈರಾಮ್ ಅವ್ರ ಮನೆಯಿಂದ ನನ್ನ ತಂಗಿಗೆ ಚೇಳು ಕಟ್ಟಿದ್ದೆ, ಸ್ವಲ್ಪ ಬೇಗ ಬನ್ನಿ. ಏನಂತೆ? ಬರ್ತಾರಂತೆ. ಸ್ವಲ್ಪ ಬೇಗ ಬರಕ್ಕೆ ಹೇಳಿ. ಹಾಂ, ಸ್ವಲ್ಪ ಬೇಗ ಬನ್ನಿ.
ದೀಪು ದೀಪ ಯಾಕೆ ಅವ್ರು ನೆಬಸ್ತಾ ಇದ್ದೀರಾ? ಹಾವು ಚೇಳು ಕಡ್ದವ್ರಿಗೆ ನಿದ್ದೆ ಮಾಡೋದು ಬಿಡಬಾರ್ದು. ಓ ಹೌದಾ? ಎಪ್ಸಿ ಎಪ್ಸಿ. ದೀಪು 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 ದೀಪಪ್ಪ ದೀಪು ಒಳ್ಳೆ ಸಲ ನಾನು ಸೋಲ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಮಕ್ಕಳು. ನಾನು ಚಿರು ನನ್ನ ದೀಪು ಜೊತೆ ಅವ್ರ ಊರು ಕಳಿಸ್ಕೊಟ್ಟೆ. ಆದ್ರೆ ಈಗ ಸೌಂದರ್ಯ ಅವ್ರ ಊರಿಗೆ ಹೋಗೋದನ್ನ ತಡೆಯಕ್ಕಾಗ್ತಿಲ್ಲ. ಚಿರು ಮತ್ತೆ ಸೌಂದರ್ಯ ಇಬ್ಬರು ಸೇರ್ಕೊಂಡು ದೀಪುನ ಅವ್ರ ಮನೇಲೆ ಬಿಟ್ಟು ಬರೋದನ್ನ ತಡೆಯಕ್ಕಾಗ್ತಿಲ್ಲ. ನಿನಗೆ ಅನ್ಯಾಯ ಮಾಡಿರೋ ಸೌಂದರ್ಯ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತ ಒತ್ತಾಡ್ತಾ ಇದ್ದೀನಿ. ಎಷ್ಟೋ ಸಲ ಅದರಲ್ಲಿ ಗೆದ್ದಿದ್ದೀನಿ, ಆದ್ರೆ ಇವತ್ತು ಮಾತ್ರ ಸೋಲ್ತಾ ಇದ್ದೀನಿ ಅನ್ನಿಸ್ತಾ ಇದೆ ಮಗಳು. ಏನ್ ಮಾಡ್ಲಿ ಏನ್ ಮಾಡ್ಲಿ? ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ. ನೀನೇ ದಾರಿ ತೋರಿಸ್ಬೇಕು. ಸೈಡ್ ಬಿಡಿ. ಹುಷಾರಾಗ್ತಾರಲ್ವ ಡಾಕ್ಟರ್? ಡೋಂಟ್ ವರಿ, ರಿಕವರ್ ಆಗ್ತಾರೆ. ನೀವು ಅರ್ಶನ ಹಚ್ಚಿ ಬಟ್ಟೆ ಕಟ್ಟಿದ್ದೀರಾ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಅಕ್ಕ ಕಂಡ್ಬಿಡ್ತಿದ್ದಾಳೆ. ಇವಾಗ ಹೇಗನ್ಸ್ತಿದೆ ದೀಪ? ಎದುರ ಅವಶ್ಯಕತೆ ಇಲ್ಲ, ಇನ್ನು 10 ನಿಮಿಷದಲ್ಲಿ ಸರಿ ಹೋಗ್ತಾರೆ. ಸೌಂದರ್ಯ ಮೇಡಮ್, ನೀವ್ ಯಾವಾಗ ಬಂದ್ರಿ? ನೀ ತಲೆ ಸುತ್ತ ಬಂದು ಬಿದ್ದಿಯಲ್ಲ, ಆಗ್ಲೇ ಬಂದರು. ಅವ್ರು ನಿಂತೇ ಇದ್ದಾರೆ. ದೀಪ ಅವರೇ, ನೀವು ಮೊದಲು ರೆಸ್ಟ್ ಮಾಡಿ. ಅಲ್ಲ ದೀಪ, ನಿನ್ನ ಬಗ್ಗೆ ಯೋಚನೆ ಮಾಡದೆ ಚಿರುಗೋಸ್ಕರ ಇಷ್ಟು ದೊಡ್ಡ ತ್ಯಾಗ ಮಾಡಿದ್ಯಲ್ಲ. ಆದ್ರೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೇನ್ ಮಾಡ್ಬೇಕಿತ್ತು? ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ನೋಡಿ, ದೀಪಾಗೆ ರೆಸ್ಟ್ ಬೇಕು. ಅವ್ರ ಹಸ್ಬೆಂಡ್ ಒಬ್ರನ್ನ ಬಿಟ್ಟು ಎಲ್ಲರೂ ಹೊರಗಡೆ ಇರಿ. ನನ್ನ ಜೀವ ಉಳ್ಸೋಕೋಗಿ ನೀವು ಹೀಗೆ ಮಾಡ್ಕೊಂಡ್ರಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ತಿದ್ರಿ? ನಿಮ್ಗೆ ಒಳ್ಳೇದಾಗತ್ತೆ, ನೀವು ಚೆನ್ನಾಗಿರ್ತೀರಾ ಅಂದರೆ ನನ್ನ ಜೀವ ಬೇಕಾದ್ರೂ ಬಿಡ್ತೀನಿ. ಹಲೋ ಪ್ರಭಾಕರ್, ಹೇಗಿದ್ದೀರಾ? ಓ, ಲಾಯರ್ ಜಗದೀಶ್, ಬನ್ನಿ ಕೂತ್ಕೊಳ್ಳಿ. ಏನು ಇಷ್ಟು ದೂರ ಬಂದಿದ್ದೀರಾ? ಏನು ಸಮಾಚಾರ? ಸೌಂದರ್ಯ ಮೇಡಮ್ನವ್ರು ನೋಡ್ಬೇಕಾಯ್ತು. ಸೌಂದರ್ಯನಾ? ಅವ್ರು ಇಲ್ವಲ್ಲ, ಏನು ವಿಷಯ?
ಸೌಂದರ್ಯ ಅವ್ರು ಇಲ್ಲದೆ ಇದ್ರೇನಂತೆ, ಇಂಥ ಮುಖ್ಯವಾದ ವಿಷಯನ ಫೋನ್ ಮಾಡಿ ಹೇಳಿ ಸರ್. ಈಗಲಾ? ಅವರು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸದಲ್ಲಿ ಇರ್ತಾರೇನೋ. ಜಗದೀಶ್, ಯಾವ ಇಂಪಾರ್ಟೆಂಟು ಇಲ್ಲ, ಒಂದು ಸಣ್ಣ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೋಗಿದ್ದಾಳೆ, ಅದಕ್ಕಿಂತ ಇದು ಇಂಪಾರ್ಟೆಂಟು. ಈಗಲೇ ಫೋನ್ ಮಾಡಿ ಹೇಳಿ. ಓಕೆ. ದೀಪು ಹುಷಾರಾಗಿದ್ದಾಳೆ, ಅವ್ರಿಗೇನು ಆಗಿಲ್ಲ. ದೀಪು ಹುಷಾರಾಗಿದ್ದಾಳೆ ಈಗ, ಯಾರು ಏನು ಗಾಬರಿ ಪಟ್ಕೊಳಾಗಿಲ್ಲ. ಅದನ್ನ ಸೇರ್ಕೊಡಪ್ಪ. ಮೇಡಮ್ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಇಲ್ಲ ಮೇಡಮ್, ನೀವು ಕೂತ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಹಿಂಸೆ ಆಗುತ್ತೆ. ಬನ್ನಿ. ರಾಯರ, ಹಾಗಾದ್ರೆ ಹೆಣ್ಮಗು ಹುಷಾರಾಯ್ತಲ್ಲ? ಕರೀರಿ ದಂಪತಿಗಳನ್ನ. ಆಗ್ಬೋದು. ಅಂಬುಜ, ದೀಪ, ಇವಾಗ ಹೇಗಿದೆಯೇ? ಅರ್ಚಕರು ಪೂಜೆನ ಮುಂದುವರ್ಸೋಣ ಅಂತ ಕೇಳ್ತಿದ್ದಾರೆ. ಪೂಜೆಗೆ ಬರ್ತೀಯಾ? ಬೇಡ, ಪೂಜೆ ಮಾಡ್ತಿದ್ರು ನಡೆಯುತ್ತೆ. ಇವ್ರು ರೆಸ್ಟ್ ಮಾಡಲಿ, ಹುಷಾರಾಗ್ಬೇಕು ಇವರು. ಪರವಾಗಿಲ್ಲ, ಪೂಜೆನ ಹಂಗೆ ನಿಲ್ಲಿಸ್ಬಾರ್ದು. ನಾನು ಬರ್ತೀನಿ. ನಮಸ್ಕಾರ ಮಾಡ್ಕೊಳ್ಳಿಬ್ರು. ರಕ್ಷಾಧಾರಯಾಮಿ ದೇವಿ. ಎಲ್ಲ ಹಿರಿಯರ ಆಶೀರ್ವಾದ ತಗೊಳ್ಳಿ. ಪುಷ್ಪಾಕ್ಷತೆ ತಗೊಳ್ಳಿ. ಸರಿ, ಎಲ್ರು ನಮಸ್ಕಾರ ಮಾಡ್ಕೊಳ್ಳಿ. ದೀರ್ಘಾಯುಷ್ಮಾನ್ ಭವ. ದೀರ್ಘ ಸುಮಂಗಲಿ ಭವ. ಇಬ್ಬರಿಗೂ ಒಳ್ಳೆಯದಾಗಿದೆ ಅಂತ ನೀವು ಸಲ ಹಬ್ಸ್ಬಿಡಿ. ಯಾರು ಏನೇ ಹಾರೈಸಿದ್ರು ಆಗ್ಬೇಕಾಗಿರೋದೇ ತಾನೇ ಆಗುತ್ತೆ. ಆದ್ರೆ ನಾನು ಏನೇ ಆಶೀರ್ವಾದ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಅವರಿಬ್ರು ಚೆನ್ನಾಗೇ ಇರ್ತಾರೆ ಅಂತ. ಆದರೂ ನಿಮ್ಮ ಬಾಯಿಂದ ಹರ್ಸೋದನ್ನ ಕೇಳಿದ್ರೆ ಗಂಡ ಹೆಂಡತಿ ಖುಷಿ ಪಡ್ತಾರೆ ಅಂತ. ಆಶೀರ್ವಾದ. ಏಳೇಳು ಜನ್ಮಕ್ಕೂ ನೀವಿಬ್ರೇ ಜೋಡಿಯಾಗಿರ.